ಇತ್ತೀಚೆಗೆ ಮದುವೆ ಅನ್ನೋದು ಬಿಸಿನೆಸ್ ಆಗ್ಬಿಡ್ತಾ ಇದೆ. ಎಂತಿಂತ ಘಟನೆಗಳು ನಡೀತಾ ಇದಾವ್ರಿ ನಮ್ಮ ಸಮಾಜದಲ್ಲಿ. ತಲೆ ತಗ್ಗಿಸಬೇಕು ಅಂತಹ ಘಟನೆಗಳಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಗೊತ್ತಾ? ದಂಪತಿಗಳಿಬ್ಬರ ನಡುವಿನ ಕಲಹ. ಅದರಲ್ಲೂ ಫಸ್ಟ್ ನೈಟ್ ಮಾಡ್ಕೊಳ್ಬೇಕು ಅಂದ್ರೆ 95 ಲಕ್ಷ ಕೊಡ್ಬೇಕಂತೆ ಇವಳಿಗೆ. ಗಂಡನಿಗೆ ಇಟ್ಟಿರುವಂತ ಡಿಮ್ಯಾಂಡ್ ಇದು. ಅಷ್ಟೇ ಅಲ್ಲ, ಕೊಲೆ ಮಾಡುವಂತ ಬೆದರಿಕೆ ಹಾಕಿದಾಳೆ. ನನ್ನ ನೀನು ಟಚ್ ಮಾಡ್ಬೇಕು ಅಂತ ಹೇಳಿದ್ರೆ 95 ಲಕ್ಷ ಇಡು, ಆಮೇಲೆ ನನ್ನ ಮೊದಲ ರಾತ್ರಿ ಅಂತ ಒತ್ತಾಯವನ್ನ ಮಾಡಿದಾಳಂತೆ. ಈ ಪ್ರಕರಣ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕೊಲೆ ಮಾಡ್ತೀನಿ ಅನ್ನುವಂತ ಬೆದರಿಕೆ ಕೂಡ ಗಂಡನಿಗೆ ಹಾಕಿದಾಳಂತೆ. 1.5 ವರ್ಷ ಆಯ್ತು ಅವ್ರ ಮದುವೆ ಆಗಿ. ಗೌರವ್ ಮತ್ತೆ ಕಲ್ಪನಾ ಅಂತ ಹೇಳಿ ಅವರು ದಂಪತಿ. ಇಲ್ಲಿವರೆಗೂ ಕೂಡ ಅವ್ರು ಫಸ್ಟ್ ನೈಟ್ ಆಗಿಲ್ಲ. 1.5 ವರ್ಷ ಆದ್ರೂ ಕೂಡ ಅದಕ್ಕೆ ದಿನನಿತ್ಯವೂ ಕೂಡ ಮಲಗುವಾಗ ಮುಖಕ್ಕೆ ಬಟ್ಟೆ ಹಾಕೊಂಡು ಮಲ್ಕೋತಾ ಇದ್ಲು. ಗಂಡ ಒತ್ತಾಯ ಮಾಡ್ತಿದ್ದ ಫಸ್ಟ್ ನೈಟ್ಗೆ. ಆದ್ರೆ ಈಗ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಡಿಮ್ಯಾಂಡ್ ಮಾಡ್ತಿದ್ದಾಳೆ. ಅವನು ಸುಸ್ತಾಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಈಗ ಖಂಡಿತ ಕಂಪ್ಲೇಂಟ್ ಕೊಟ್ಟಿದ್ದಾನ ಅವನು, ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ. ಬಟ್ ಹೆಂಡತಿ ಬಹಿರಂಗವಾಗಿನೇ ಬೆದರಿಕೆ ಹಾಕಿದಾಳೆ. ನೋಡಿ, ಇಂತಹ ಘಟನೆಗಳು ನೋಡ್ತಾ ಇದ್ರೆ ನಿಜಕ್ಕೂ ಈಗಿನ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಮತ್ತು ಅರ್ಥ ಮಾಡ್ಕೊಳ್ಳೋ ಕಷ್ಟ ಆಗ್ತಿದೆ. ಯಾವ ಉದ್ದೇಶಕ್ಕೋಸ್ಕರ ಇವ್ರು ಮದುವೆ ಆಗ್ತಾರೆ, ಇಲ್ಲಿ ಹಣ ಮುಖ್ಯನಾ ಇವ್ರಿಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.